ಎಲ್ಲರಿಗೂ MCQ ಮಾಸ್ಟರ್ ಕ್ವಿಜ್ಗೆ ಸ್ವಾಗತ. ಇವತ್ತಿನ ಟಾಪಿಕ್ ಏನು ಅಂದರೆ ವಿಲೇಜ್ ಕಾಂಟೆಂಟ್ಸ್ ಕಾಲ್ ಆಗಿದೆ. ಎಲ್ಲರಿಗೂ ಗೊತ್ತಿರೋ ಹಾಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ KEA ಬೋರ್ಡಿಂದ ಕಾಲ್ ಆಗಿದೆ. ಯಾವುದು ಗ್ರಾಮಾಡಳಿತಾಧಿಕಾರ ನೇಮ ಸ್ಪರ್ಧಾತ್ಮಕ ಪರೀಕ್ಷೆಯ ಮೂಲಕ ಕಾಲ್ ಆಗಿದೆ. ಒಟ್ಟು 21 ಜಿಲ್ಲೆಗಳಲ್ಲಿ ಕಾಲ್ ಆಗಿದೆ. ನಿಮಗೆ ಯಾವ ಜಿಲ್ಲೆಯಲ್ಲಿ ಬೇಕು ಆ ಜಿಲ್ಲೆ ನೋಡಿಕೊಂಡು ಹಾಕಿ ಅಂತ ಹೇಳ್ತೀನಿ. ಇನ್ನು ವಿವರವನ್ನ ನೋಡೋದಾದ್ರೆ, ಇನ್ನು ಗ್ರಾಮ ಶೈಕ್ಷಣಿಕ ಅರ್ಹತೆ ಏನು ಅಂತ ಏನಿರಬೇಕು, PUC ಅಥವಾ ತತ್ಸಮ ವಿದ್ಯಾರ್ಥಿ ಆಗಿರಬೇಕು, ಅದು PUC ಪಾಸ್ ಆಗಿರಬೇಕು ಅಥವಾ ಈಕ್ವಲೆಂಟ್ ಯಾವ್ದಾದ್ರು ಕ್ಲಾಸ್ ಪಾಸ್ ಆಗಿರಬೇಕು, CBSE or ICSE ನಡುವೆ ಕೂಡ ಪಾಸ್ ಆಗಿರಬೇಕು. ಮತ್ತೆ ವಯೋಮಿತಿ ಇನ್ನ ಎಷ್ಟು ಇಯರ್ಸ್ ಅಂತ ನೋಡೋದಾದ್ರೆ, ಸಾಮಾನ್ಯ ಅರ್ಹತೆಗೆ 40 ವರ್ಷ ಗರಿಷ್ಠ ಆಗಿರುತ್ತೆ. ಇನ್ನು ಪ್ರವರ್ಗ 2A 2B 3A 3B ಅಭ್ಯರ್ಥಿಗಳಿಗೆ 43 ವರ್ಷ ಗರಿಷ್ಠವಾಗಿರುತ್ತೆ. ಇನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಅಭ್ಯರ್ಥಿಗಳಿಗೆ 45 ವರ್ಷಗಳು ಗರಿಷ್ಠವಾಗಿರುತ್ತೆ. ಇನ್ನು ಯಾವಾಗ ಅರ್ಜಿ ಸಲ್ಲಿಕೆ ಅನ್ನೋದಾದ್ರೆ, 11/7/2026 ಜುಲೈ 11th 2026 ಈಗಾಗಲೇ ಸ್ಟಾರ್ಟ್ ಆಗಿರುತ್ತೆ. KEA ವೆಬ್ಸೈಟ್ನಲ್ಲಿ ಹೋಗಿ ನೀವು ಹಾಕ್ಬೋದು. ಯಾವಾಗ ಲಾಸ್ಟ್ ಡೇಟ್ ಅನ್ನೋದಾದ್ರೆ 30/7/2026 ಈ ತಿಂಗಳು ಕೊನೆಯ ಜುಲೈ 30ನೇ ತಾರೀಕು, 7ನೇ ತಿಂಗಳು ಜುಲೈ 2026 ಲಾಸ್ಟ್ ಡೇಟ್ ಆಗುತ್ತೆ. ಇನ್ನು ಪಾವತಿ ಮಾಡಬೇಕಾದ ಕೊನೆಯ ದಿನಾಂಕ 31 ಜುಲೈ 2026. ಫೀಸ್ ಪೇ ಮಾಡಿಕೆ 31 ಜುಲೈ ಲಾಸ್ಟ್ ಡೇಟ್. ಯಾವ ವೆಬ್ಸೈಟಲ್ಲಿ CD ಆನ್ಲೈನ್ KEA ವೆಬ್ಸೈಟಲ್ಲಿ ನೀವು ಹೋಗಿ ಹಾಕ್ಬೋದು. ಇನ್ನು ಮುಂದಿನ ವಿಷಯ ಏನು ಅಂತ ನೋಡೋದಾದ್ರೆ, ಇನ್ನು ಫೀಸ್ ಡೀಟೇಲ್ಸ್ ಏನು ಅಂದರೆ 2A 2B 3A 3Bಗೆ 750 ರೂಪಾಯಿ ಫೀಸ್ ಆಗಿರುತ್ತೆ. ಇನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಮಾಜಿ ಸೈನಿಕ ತೃತೀಯ ಲಿಂಗದ ಅಭ್ಯರ್ಥಿಗಳಿಗೆ 500 ರೂಪಾಯಿ ಫೀಸ್ ಆಗಿರುತ್ತೆ. ಇನ್ನು ವಿಶೇಷ ಚೇತನ ಅಭ್ಯರ್ಥಿಗಳಿಗೆ 250 ಫೀಸ್ ಇರುತ್ತೆ. 250 ರೂಪಾಯಿ ಫೀಸ್ ಇರುತ್ತೆ. ಇನ್ನು ಎಕ್ಸಾಮ್ ಯಾವಾಗ ಅದನ್ನು ಕೂಡ ಅವರು ಪ್ರಕಟಿಸಿದ್ದಾರೆ. ಇದರಲ್ಲಿ 2 ಪೇಪರ್ಸ್ ಇರುತ್ತೆ, ಬೆಳಿಗ್ಗೆ 1 ಮಧ್ಯಾಹ್ನ 1. ಬೆಳಿಗ್ಗೆ ಯಾವ ದಿನಾಂಕ ಅಂತ ನೋಡಿದ್ರೆ 4ನೇ ತಾರೀಕು 10ನೇ ತಿಂಗಳು ಅಕ್ಟೋಬರ್ 4, 2026 ಬೆಳಿಗ್ಗೆ 10:30ಯಿಂದ 12:30ವರೆಗೆ ಒಂದು ಪೇಪರ್ ಇರುತ್ತೆ, ಅದು ಪೇಪರ್ 1. ಇನ್ನು ಪೇಪರ್ 2 ಇದು ಕೂಡ ಆವತ್ತಿನ ದಿನದೇ ಅಕ್ಟೋಬರ್ 4ನೇ ತಾರೀಕು 2026 ಮಧ್ಯಾಹ್ನ 2:30ಯಿಂದ 4:30 ತನಕ ಪೇಪರ್ 2 ಎಕ್ಸಾಮ್ ಇರುತ್ತೆ. ಇದು ಎಲ್ಲ OMR ಟೈಪಲ್ಲಿ ಇರುತ್ತೆ. ಸ್ಪರ್ಧಾರ್ಥಿಗಳಿಗೆ ಎಲ್ಲ ಆಫ್ಲೈನಲ್ಲಿ OMR ಟೈಪ್ನಲ್ಲಿ ಬರೆಯಬೇಕಾಗಿರುತ್ತೆ ಎಕ್ಸಾಮ್ಸ್ನ. ಇನ್ನು ಕನ್ನಡ ಪತ್ರಿಕೆ 1 ಏನಿರುತ್ತೆ ಅಂತ ನೋಡೋದಾದ್ರೆ, ಸಾಮಾನ್ಯ ಜ್ಞಾನ ಇರುತ್ತೆ. ಏನೇನು ಅಂತ ಟಾಪಿಕ್ಸ್ ನೋಡೋದಾದ್ರೆ, ಪ್ರಚಲಿತ ಘಟನೆ ಕರೆಂಟ್ ಅಫೇರ್ಸ್, ದೈನಂದಿನ ಗ್ರಹಿಕೆಯ ವಿಷಯಗಳು, ಭಾರತ ಸಂವಿಧಾನ ಶೂಲ ನೋಟದ ವಿಷಯ, ಮತ್ತೆ ವಿಶೇಷವಾಗಿ ಕರ್ನಾಟಕಕ್ಕೆ ಸಂಬಂಧಿಸಿದ ಭಾರತ ಇತಿಹಾಸದ ಬಗ್ಗೆ ಇದೆ. ಇನ್ನು ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಭಾರತ ಭೂಗೋಳ ವಿಷಯಗಳು, ಮತ್ತೆ ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತ ಕುರಿತ ವಿಷಯಗಳು, ಮತ್ತೆ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಂಸ್ಥೆಗಳು ಮತ್ತು ಗ್ರಾಮೀಣ ಸಹಕಾರ ಸಂಸ್ಥೆಗಳಿಗೆ ಸಂಬಂಧಿಸಿದ ಉಪಕ್ರಮಗಳನ್ನು ಒಳಗೊಂಡಂತೆ ಕರ್ನಾಟಕದ ಆರ್ಥಿಕತೆಯ ಅಭಿವೃದ್ಧಿ ಕುರಿತು ವಿಷಯಗಳು, ಕರ್ನಾಟಕದ ಪರಿಸರ ಸಂಬಂಧಿ ಸಮಸ್ಯೆಗಳು ಮತ್ತೆ ಅಭಿವೃದ್ಧಿ ಕುರಿತು ವಿಷಯಗಳು ಎಲ್ಲ ಲಾಸ್ಟ್ ಟೈಮ್ ಏನು ಸಿಲೆಬಸ್ ಇತ್ತು ಅದೇ ಥರ ಈ ಸತಿನೂ ಸೇಮ್ ಸಿಲೆಬಸ್ ಬಂದಿದೆ. ಇನ್ನು ಪತ್ರಿಕೆ 2 ಎಲ್ಲಿ ಏನಿರುತ್ತೆ ಅಂದರೆ, ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲಿಷ್ ಮತ್ತು ಕಂಪ್ಯೂಟರ್ ಜ್ಞಾನ, ಕಂಪ್ಯೂಟರ್ ಸೈನ್ಸ್ ಎರಡೂ ಪತ್ರಿಕೆಗಳು ಓವರಾಲ್ 100 ಕ್ವಶನ್ಸ್ ಇರುತ್ತೆ. 100 ಮಾರ್ಕ್ಸ್, 2 ಗಂಟೆ ಮೊದಲನೇ ಪೇಪರ್ಗೆ. ಇನ್ನು ಪೇಪರ್ 2ಕ್ಕೆ ಕೂಡ 100 ಕ್ವಶನ್ಸ್ ಇರುತ್ತೆ, 100 ಮಾರ್ಕ್ಸ್ ಇರುತ್ತೆ, 2 ಗಂಟೆಗಳು ಕಾಲಾವಕಾಶ ಇರುತ್ತೆ.
ಆಮೇಲಿಂದ ನೆಕ್ಸ್ಟ್ ಇದರಲ್ಲಿ ನೆಗೆಟಿವ್ ವ್ಯಾಲ್ಯುಯೇಷನ್ ಕೂಡ ಇರುತ್ತೆ. 4 ತಪ್ಪು ಉತ್ತರಗಳಿಗೆ 1 ಮಾರ್ಕ್ಸ್ ಮೈನಸ್ ಆಗಿರುತ್ತೆ. ಅಂದರೆ ಪ್ರತಿ ಉತ್ತರಕ್ಕೆ 0.25 ಅಂಕಗಳು ಕಟ್ ಆಗಿರುತ್ತೆ. ಇದಕ್ಕೆ ಹುಷಾರಾಗಿ ನೋಡಿಕೊಂಡು ನಾವು ಆನ್ಸರ್ಸ್ನ ಟಿಕ್ ಮಾಡ್ಕೊಂಡ್ವಿ. ಆಮೇಲೆ ಎಕ್ಸಾಮ್ಸ್ಗೆ ಹೋಗ್ಬೇಕಾದ್ರೆ ಎಲ್ಲರೂ ತಮ್ಮ ಪ್ರೂಫ್ ತಗೊಂಡೋಗಿ, ಯಾವುದಾದ್ರು ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡ್ ಅಂತಹ ನಿಮ್ಗೆ ಒಂದು ಐ ಡಿ ಪ್ರೂಫ್ ತಗೊಂಡೋಗಿ ಅಂತ ಹೇಳ್ತೀನಿ. ಎಲ್ಲರಿಗೂ ಆಲ್ ದಿ ಬೆಸ್ಟ್. ಈಗಾಗಲೇ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ, 2-3 ಡೇಸ್ ಆಗಿದೆ. ಎಲ್ಲ ಹೋಗಿ ಅಪ್ಲಿಕೇಶನ್ ಹಾಕಿ ಫೀಸ್ ಪೇ ಮಾಡಿ ಬೇಗ ಬೇಗ ಚೆನ್ನಾಗಿ ಓದ್ಕೊಳ್ಳಿ ಅಂತ ಹೇಳ್ತೀನಿ. ಡೇಟ್ ಕೂಡ ರಿಲೀಸ್ ಮಾಡಿದ್ದಾರೆ, ಯಾವಾಗ ಏನೇನು ಸಿಲೆಬಸ್ ಕೂಡ ಬಿಟ್ಟಿದ್ದಾರೆ. ಎಲ್ಲ ಚೆನ್ನಾಗಿ ಓದಿ ಪ್ರಿಪೇರ್ ಆಗಿ ಚೆನ್ನಾಗಿ ಎಕ್ಸಾಮ್ ಬರೀರಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು.